ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಈಗ ಬಿಗ್ ಬಾಸ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಅಂದರೆ ಓಲ್ಡ್ ಡೇಸ್ ಕರ್ಕೊಂಡು ಹೋಗಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಈಗ ಬಿಗ್ ಬಾಸ್ ಹಾಸ್ಟೆಲು, ಬಿಗ್ ಬಾಸ್ ಕ್ಯಾಂಟೀನು, ಪ್ರತಿಯೊಂದು ಕಾಲೇಜು ಪ್ರತಿಯೊಂದು ಇದೆ. ಈಗ ಬಿಗ್ ಬಾಸ್ ಪ್ರಿನ್ಸಿಪಲ್ ಬಂದು ರಘುರ್, ಕ್ಯಾಪ್ಟನ್ ರಘುರ್ ಆಗಿದ್ದಾರೆ. ತುಂಬ ಅದ್ಭುತವಾಗಿದೆ. ಈ ವಾರ ಫುಲ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಟಾಸ್ಕ್ ಕೂಡ ಕೊಡ್ತಾರೆ. ಆದರೆ ಈಗ 2 ಗುಂಪುಗಳಾಗಿ ಕೂಡ ಮಾಡಿದ್ದಾರೆ. ಬಿಗ್ ಬಾಸ್ ಹೌಸಸ್ 2 ಹೌಸ್ ಮಾಡಿದ್ದಾರೆ. ಅಂದರೆ ಬ್ಲೂ ಹೌಸ್ ಮತ್ತು ರೆಡ್ ಹೌಸ್ ಅಂತ. ಬ್ಲೂ ಹೌಸಲ್ಲಿ ಯಾರ್ಯಾರಿದ್ದಾರೆ, ರೆಡ್ ಹೌಸಲ್ಲಿ ಯಾರ್ಯಾರಿದ್ದಾರೆ, ಅದಕ್ಕೆ ಯಾರು ಲೀಡರ್ ಆಗಿದ್ದಾರೆ ಅಂತ ನನಗೆ ಹೇಳ್ತೀನಿ ಬನ್ನಿ. ಈಗ ರೆಡ್ ಹೌಸಲ್ಲಿ ಬಂದು ಸೂರಜ್, ಅಭಿ, ಮಲ್ಲಮ್ಮ, ರಕ್ಷಿತಾ, ಕಾವ್ಯ, ಚಂದ್ರಪ್ರಭಾ, ಧ್ರುವಂತ್, ಜಾನ್ವಿ ಇದ್ದಾರೆ ರೆಡ್ ಹೌಸಲ್ಲಿ. ಹಾಗೂ ಬ್ಲೂ ಹೌಸಲ್ಲಿ ಬಂದು ಗಿಲ್ಲಿ, ಧನು, ಅಶ್ವಿನಿ, ಸುದಿ, ಮಾಳು, ರಿಷಾ, ರಾಶಿಕಾ, ಸ್ಪಂದನ, ಒಟ್ಟು 8 ಜನ ಇದ್ದಾರೆ ಒಂದೊಂದು ಹೌಸಲ್ಲಿ. ಬ್ಲೂ ಹೌಸ್, ರೆಡ್ ಹೌಸಲ್ಲಿ. ಅಂದರೆ ಈಗ ರೆಡ್ ಹೌಸಲ್ಲಿ ಸೂರಜ್ ಕ್ಯಾಪ್ಟನ್ ಆಗಿದ್ದಾರೆ. ರೆಡ್ ಹೌಸಲ್ಲಿ ಅಶ್ವಿನಿ ಅವ್ರ ಕ್ಯಾಪ್ಟನ್ ಅಂದರೆ ಲೀಡರ್ ಆಗಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅಶ್ವಿನಿ ಇಲ್ಲಿಗೆ ಒಂದೇ ಪ್ರಾಬ್ಲಮ್ ಆಗಿರೋದೇನೆಂದರೆ ಅಶ್ವಿನಿ ಮತ್ತು ಗಿಲ್ಲಿ ಒಂದೇ ಟೀಮಲ್ಲಿದ್ದಾರೆ. ಅಂದರೆ ಈಗ ಕಾಲೇಜ್ ಟೈಮಲ್ಲಿ ಮಾಮೂಲಿ ಎಲ್ಲರ ಹತ್ರನೂ ಮಾತಾಡ್ಬೋದು. ಈಗ ಎಲ್ಲರಿಗೂ ಬೇರೆ 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 ಗ್ರೂಪ್ ಅವ್ರ ಹತ್ರ ಲವ್ ಆಗಿಬಿಟ್ಟಿದೆ. ಅಂದರೆ ಸೂರಜ್ ರಾಶಿಕಾ ಹತ್ರ ಹೋಗ್ತಾರೆ, ಗಿಲ್ಲಿ ಕಾವ್ಯ ಹತ್ರ ಹೋಗ್ತಾರೆ. ಎಲ್ಲರೂ ಬೇರೆ ಬೇರೆ ಟೀಮ್ ಮಾಡಿಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಬಟ್ ಚೆನ್ನಾಗಿದೆ. ಈಗ ಟಾಮ್ ಅಂಡ್ ಜೆರಿ, ಅಶ್ವಿನಿ ಮತ್ತು ಗಿಲ್ಲಿ ಬೇರೆ ಬೇರೆ ಟೀಮಲ್ಲಿ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ನೋಡ್ಬೇಕು ಈಗ ಇಬ್ಬರು ಒಂದೇ ಟೀಮಲ್ಲಿ ಇದ್ದಾರೆ, ಹೆಂಗೆ ಮಾಡ್ತಾರೆ ಅಂತ. ಅಂದರೆ ಟಾಸ್ಕ್ ಕೊಟ್ಟಾಗ ಮಾತ್ರ ಒಂದು ಟೀಮಲ್ಲಿ ಇರ್ಬೋದು. ಅಂದರೆ ಟಾಸ್ಕ್ ಕೊಟ್ಟಾಗ ಮಾತ್ರ ಒಂದು ಟೀಮು. ನಾರ್ಮಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ಎಲ್ಲರ ಜೊತೆ ಚೆನ್ನಾಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಈಗ ತುಂಬ ಇದು ಮಾಡೋದು, ಕಾಲೇಜ್ಗೆ ಹೋದಾಗೆಲ್ಲ ಏನು ಮಾಡ್ತಾರಲ್ಲ, ರ್ಯಾಗಿಂಗ್ ಮಾಡ್ತಾರಲ್ಲ, ಅದೆಲ್ಲ ನಡೀತದೆ ಈಗ ಬಿಗ್ ಬಾಸಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಯಾವ ಟೀಮ್ ಇಷ್ಟ ಆಯಿತು? ಕಾವ್ಯ, ಗಿಲ್ಲಿ ಒಂದೇ ಟೀಮಲ್ಲಿ ಇರಬೇಕಿತ್ತ, ಅಥವಾ ರಾಶಿಕಾ, ಸೂರಜ್ ಒಂದೇ ಟೀಮಲ್ಲಿ ಇರಬೇಕಿತ್ತ? ಲವರ್ಸ್ನೆಲ್ಲ ದೂರ ಮಾಡಿಬಿಟ್ಟಿದ್ದಾರೆ. ಗಿಲ್ಲಿ ಎಲ್ಲ ಶೋಲೂ ಹಿಂಗೆ ಹುಡುಗಿನ ರೇಗಿಸ್ತಿರ್ತಾರೆ, ಹಂಗೆ ಕಾವ್ಯನ ಇಲ್ಲಿ ರೇಗಿಸ್ತಿದ್ದಾರೆ ಅಷ್ಟೇ. ದಯವಿಟ್ಟು ಯಾರು ಪಾಪ ಕಾವ್ಯನ ಬೈಬೇಡಿ ಗೈಸ್. ಪಾಪ ಅವಳು ಬೇರೆ ಜೊತೆ ಇರೋಂಗಿಲ್ಲ. ನೋಡು, ಗಿಲ್ಲಿನ ಬಿಟ್ಟು ಅವ್ರ ಜೊತೆ ಹೋಗಿದ್ದಾಳೆ. ಇದರೆಲ್ಲ ದಯವಿಟ್ಟು ಮಾಡಬೇಡಿ ಪಾಪ. ಅವರು ಒಂದಿಷ್ಟು ಶೋಗೆ ಬಂದಿದ್ದಾರೆ. ಪ್ಲೀಸ್ ದಯವಿಟ್ಟು ಪಾಪ ಹುಡುಗಿ ಹುಡುಗಿ ಹೆಸರು ಹಾಳು ಮಾಡಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಗಿಲ್ಲಿ ತಮಾಷೆಗೆ ಎಲ್ಲರ ಜೊತೆ ನಂಗೆ ಇರ್ತಾನೆ ಗೈಸ್. ಇವ್ರ ಜೊತೆ, ರಿಷಾ ಜೊತೆ ನೋಡಿದ್ರೆ ಎಷ್ಟು ಕ್ಲೋಸ್ ಆಗಿದ್ರು. ಹಂಗಂದ್ರೆ ರಿಷಾನ್ ಲವ್ ಮಾಡ್ತಾರೆ ಅಂತ ಹೇಳೋಕ್ಕಾಗುತ್ತಾ? ನೋಡಿ ಎಷ್ಟು ನಮ್ಮ ಸಮಾಜ ಹೆಂಗೆ ನೋಡುತ್ತೆ ಅಂದರೆ, ನೋಡಿ ಅದೇ ಗಿಲ್ಲಿ ರಿಷಾ ಜೊತೆ ಅಷ್ಟೆಲ್ಲ ಕೈ ಹಿಡ್ಕೊಂಡಂತೆ, ತೊಡೆ ಮೇಲೆ ಮಲ್ಕೊಂಡಂತೆ ಎಲ್ಲ ಮಾಡಿದ್ರು. ಆಗ ನಮ್ಮ ಜನಗಳು ಕಾಮಿಡಿ ತಮಾಷೆ ನೋಡು ಗಿಲ್ಲಿ ಹೆಂಗೆ ಮಾಡ್ತಾನೆ ಅಂತ. ಅದೇ ಕೆಲಸನ ಕಾವ್ಯ ಬೇರೆ ಹುಡುಗನ ಜೊತೆ ಮಾಡಿದ್ರೆ ಹಿಂಗೆಲ್ಲ ಮಾತಾಡ್ತಿದ್ರಿ. ಅಂದರೆ ಹುಡುಗಂಗೊಂಥರ ಹುಡುಗಿಗೊಂಥರ ಆ ಥರ. ದಯವಿಟ್ಟು ಹಂಗೆಲ್ಲ ಮಾಡೋಕೆ ಹೋಗ್ಬಿಡಿ. ಕಾವ್ಯನ ಹಾಗೆ ಗಿಲ್ಲಿನ ಅವರೆಲ್ಲ ಫ್ರೆಂಡ್ಸ್ ಅಷ್ಟೇ. ದಯವಿಟ್ಟು ಫ್ರೆಂಡ್ಸ್ ಥರ ನೋಡಿ. ನೀವೇ ಜೋಡಿ ಮಾಡಿಬಿಡ್ತೀರಾ, ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.